ಬನ್ನಿ ಅತ್ತೆ ಬನ್ನಿ. ಇದೆ ನಂದೊಂದು ಚಿಕ್ಕು ಮನೆ. ಬನ್ನಿ ಬನ್ನಿ. ನೋಡಿ ಅಜ್ಜಿ ಹಿಂದಿನ ಸಲ ಬಂದಿತ್ತು. ಈ ಸಲ ಬನ್ನಿ ಅಂತ ಹೇಳಿದ್ರೆ ನಾನು ಬರಲ್ಲ 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 ಅಂತ ಹೇಳಿದ್ರು. ಅಜ್ಜಿ ಇಷ್ಟು ದೊಡ್ಡ ಮನೆಗೆ ಇರಬೇಕು ಅಂತಂದರೆ ಬೇಜಾರಲ್ವಾ. ಆದರೆ ಅತ್ತೆ ಒಂದು ಬೇಜಾರು ಕೆಲಸ ಏನು ಅಂತಂದರೆ ಈ ಮನೇಲಿ ನಮ್ಮದು ಬ್ಯಾಡ್ ಲಕ್ಕು. ಯಾಕೋ ಈ ಮನೆ ಕೆಲಸದವರೇ ಸಿಗ್ತಿಲ್ಲ. ಈ ಮನೆ ಪೂರ್ತಿ ಜವಾಬ್ದಾರಿ ನಿಮ್ಗೇನೆ, ನೀವೇ ನೋಡ್ಕೋಬೇಕಾಗುತ್ತೆ. ಇಷ್ಟು ದಿನ ಅಜ್ಜಿನೂ ಹಂಗೇನೆ ನನ್ನ ಹೆಂಡತಿ ಇಬ್ಬರು ನೋಡ್ಕೊತಾ ಇದ್ರು. ಇವಾಗ ನೀವೇ ನೋಡ್ಕೋಬೇಕಾಗುತ್ತೆ. ನಿಮ್ಮ ಮಗಳು ತೇಜಂಗೆ ಗೊತ್ತು ಕೇಳಿ, ಎಲ್ಲ ಹೇಳ್ತಾಳೆ ಅಲ್ವಾ ತೇಜ? ಅಯ್ಯೋ ನಮ್ಮನೆ ಕೆಲಸ ನಾವು ಮಾಡ್ದಂಗೆ ಇನ್ನೇನು ಕಂಡರ್ ಮಾಡೋಕ್ಕಾಯ್ತದೆ. ಕೆಲಸದವ್ರದ್ದು ಯಾವಾಗ ಸಿಗ್ತಾರೋ ಏನೋ ನಾಕಾಣೆ. ಅಲ್ಲಿಗಂಟ ನಾವೇ ಮಾಡಿದ್ರೆ ತೆಪ್ಪೇನೈತೆ. ಮಾಡೋಣ ಬಿಡಿ, ನಮ್ಮಮ್ಮ ನಾನು ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ನಾನು ಒಡವೆ ಇಸ್ಕೊಂಡು ಹೋಗಿದ್ರಲ್ಲ, ನಂದು ಅದೇ ದಪ್ಪ ದಪ್ಪ ಒಡವೆ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗಿದ್ರಲ್ಲ, ಏನಾಯ್ತದು? ಅಯ್ಯೋ ಮರ್ತೇ ಹೋದೆ ನೋಡು. ಹೇಳಿದ್ದೀನಿ ಅವನಿಗೆ ಮಾಡು, ಸ್ವಲ್ಪ ಎಲ್ಲ ಸೈಜಲ್ಲೆಲ್ಲ ದೊಡ್ಡ ದೊಡ್ಡ ಅಂದರೆ ದಪ್ಪ ದಪ್ಪ ಇರಲಿ ಮಾಡು ಅಂತ ಹೇಳಿದ್ದೀನಿ. ಅವನು ಮಾಡ್ತೀನಿ ಸರ್, ಸ್ವಲ್ಪ ಡಿಸೈನಾಗಿ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸರ್, ಒಂದು 15 ದಿನ ಟೈಮ್ ಬೇಕಾಗುತ್ತೆ ಅಂತ ಹೇಳ್ದ. ನಾನು ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ಸರಿ ಬಿಡು ಆಯಿತು, ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ನೀನು ಹೋಗ್ಬಿಟ್ಟು ನಿಧಾನಕ್ಕೆ ಇಸ್ಕೊಂಡ್ಬಿಟ್ಟು ಬರೋಣ. ಹಾಂ ಆಯಿತು. ಅದೇ ನಮ್ಮ ಅಮ್ಮಂದು ಸ್ವಲ್ಪ ಅಮೌಂಟ್ ಕೇಳಿದ್ನಲ್ಲ ನಾನು, ಒಂದು 2 ಲಕ್ಷ 3 ಲಕ್ಷ ಎಷ್ಟಾದರೂ ಅಮೌಂಟ್ ಅದು. ಅದೆಲ್ಲ ಯಾವ ಲೆಕ್ಕ? ಜುಜುಮಿ 2 ಲಕ್ಷ 3 ಲಕ್ಷ ಅದೆಲ್ಲನೂ ಲೆಕ್ಕನೇ? ಏನು ಲೆಕ್ಕ ಅಲ್ಲ ಬಿಡು. ಅದೆಲ್ಲ ಲೆಕ್ಕ ಅಲ್ಲ. ಕೊಟ್ಬಿಡ್ತೀನಿ. ಅತ್ತೆ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬನ್ನಿ ಬನ್ನಿ ಕುಂತ್ಕೊ ಬನ್ನಿ, ನಿಮಗೆ ಕೊಟ್ಬಿಡ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಯಾಕೆ ಟೆನ್ಷನ್ ತಗೋತೀರಿ? ಕೂತ್ಕೊ ಬನ್ನಿ. ರೂಮ್ ಅವೇ, ಹೋಗಿ ರೂಮಾಗೆ ಆರಾಮಾಗಿ ಸುಧಾರಿಸ್ಕೊಳ್ಳಿ ಸರಿನಾ? ನನಗೋಸಿ ಕೆಲಸ ಐತೆ, ಹಿಂಗೆ ಹೋಗ್ಬಿಟ್ಟು ಹಂಗ್ಬಿಟ್ಟು ಬರ್ತೀನಿ. ಹಾಂ ಸರಿ ಸರಿ ಆಯಿತು. ನಿಮಗೂ ಬಿಸ್ನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಮನೇನ, ಇವಾಗ ಯಾಕೆ ಎಲ್ಲನೂ ಮತ್ತೆ ಗಲೀಜಾಗೋಗ್ಬಿಟ್ಟೈತಲ್ಲ ಮನೆ? ಮನೆ ಶೂಟಿಂಗ್ ಎಲ್ಲನೂ ಹೋಗಿದ್ರಲ್ಲ, ಬಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ಗಲೀಜಾಗಿರ್ಬೇಕು ಅಷ್ಟೇನೆ. ಸರಿ ನಂಗೆ ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ನೀವಿರ್ರಿ ಮನೇನ ಒಂಚೂರು ಸ್ವಲ್ಪ ಮೇಲ್ಗಡೆಯಿಂದ ಕೆಳಗಡೆ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತೀಯಾ? ಹಾಂ ಸರಿ ಸರಿ ಮಾಡ್ತೀನಿ ಬಿಡಿ. ಅಮ್ಮ ಇದೇನು ಮನೇನಾ ಇಲ್ಲ ಅಂದರೆ ಅರಮನೆನಾ? ಮಗಳೇ ನಿಜವಾಗ್ಲೂ ಇದು ನಿನ್ನ ಗಂಡನ ಮನೆನೇನಾ? ನನಗೆ ಯಾಕೋ ನಂಬಕ್ಕೆ ಆಯ್ತಿಲ್ವಲ್ಲೇ. ಇಷ್ಟು ದೊಡ್ಡ ಮನೆಗಿದ್ರ ಮತ್ತು ನಮ್ಮಮ್ಮ ಯಾಕೆ ಬ್ಯಾಡ ಬ್ಯಾಡ ನನ್ನ ಕೈಲಿರೋಕ್ಕಾಗಲ್ಲ, ನೀನೇ ಹೋಗಿರು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇತ್ತಲ್ಲ. ಇಷ್ಟು ದೊಡ್ಡ ಮನೆನಾ? ಮನೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ದೊಡ್ಡ ಮನೆ, ಅರಮನೆ ಅಂತ ಹೇಳ್ಬಿಟ್ಟು ನನಗೆ ದೇವ್ರಾಣೆಗೊಂಡ್ರೆ ಗೊತ್ತಿರಲಿಲ್ಲ ಮಗಳೇ. ಅಮ್ಮ ಇನ್ನು ಏನು ನೋಡಿದ್ಯಾ? ಮ್ಯಾಲ್ಗಡೆ ರೂಮುಗಳು, ಹೋಮ್ ಥಿಯೇಟ್ರುಗಳು, ಜಿಮ್ಮು ಎಲ್ಲನೂ ಐತೆ. ನೀನು ನೋಡಬೇಕು. ಈ ರೂಮ್ ಇಲ್ಲಿ ಯಾವ ರೂಮ್ ಬೇಕೋ ಆ ರೂಮಾಗಿ ಸೆಲೆಕ್ಟ್ ಮಾಡ್ಕೊಬಿಟ್ಟು ನೀನು ಮನೆಗೆ ಕಣಮ್ಮ. ಅಷ್ಟು ಸಂದಕೈತೆ. ಬಾ ಬೆಡ್ರೂಮ್ಗೆ ಹೋಗನಿ, ತೋರಿಸ್ತೀನಿ ನಿಂಗೇನಿಯ ಏನು ಸಕ್ಕತ್ತಾಗೈತೆ ಅಂತ ಹೇಳ್ಬಿಟ್ಟು ನೀನಂತೂ ಕಳೆದು ಹೋಗ್ಬಿಡ್ತೀಯ. ಒಂದೇ ಒಂದು ಕಿತ್ತ ಶಾರದಿನ ಕರ್ಕೊಬಿಟ್ಟು ಬಂದು ಈ ಮನೆಯೆಲ್ಲ ಒಂದು ರೌಂಡ್ಸ್ ಓಡಿಸ್ಬೇಕಲ್ಲ. ನನಗೆ ಬೋಲಾಸಿನಿ ಈ ಎಲ್ಲನೂ ರೌಂಡ್ಸ್ ಓಡಿಸ್ಬೇಕು, ಅವಳು ಶಾರದಿ ನೋಡಿ ಹುಡ್ಕೊಂಡು ಸತ್ತೋಗ್ಬೇಕು ಅಂತ ಹೇಳ್ಬಿಟ್ಟು. ಈ ಮನೆ ಏನಾರ ಶಾರದಿ ನೋಡ್ಬಿಟ್ಲು ಅಂತಂದರೆ ಅವಳ ಕಣ್ಣು ದೃಷ್ಟಿಗೆ, ಅವಳು ಹೊಟ್ಟೆ ಕಿಚ್ಚಿಗೆ ಮನೆ ಏನಿಯ ಪಟ 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 ಅಂತ ಹಂಗೆ ಒಡೆದು ಹೋಗ್ಬಿಡ್ತದೆ ಅಷ್ಟೇನೇನಿಯ. ಅಷ್ಟು ಸಂದಕೈತೆ ಮನೆ ಮಾತ್ರನೂ. ಒಂದು 4 ಫೋಟೋ ತೆಗೆದ್ಬಿಟ್ಟು ಸ್ಟೇಟಸ್ಗೆಲ್ಲ ಹಾಕಿ. ಓ ಎಲ್ಲ ಹಾಕಿದ್ದೀನಿ ನಾನು. ಡಿ ಪಿಗೆಲ್ಲ ಈ ಮನೆ ಪೊಟ್ಟ ನೀನು ಹಾಕಿರೋದು ನೀನು ನೋಡಿಲ್ವೇ? ನೋಡ್ಬೇಕಾರೆ ಡಿ ಪಿಗೆಲ್ಲ ನೀನು ಮನೆ ಪೊಟ್ಟ ನೀನು ಹಾಕ್ಬಿಟ್ಟು ಫುಲ್ಲು ಮಿಂಚಿಂಗು ಮನೆದು ಅಂತ ಸಂದಾಗ ಮಿಂಚಿಂಗ್ ಮಾಡ್ಬಿಟ್ಟಿದ್ದೀನಿ ನಾನು. ಹೌದೇ? ನಾನು ನೋಡೋದೇ ಇಲ್ವಲ್ಲೇ ಶಾನೆ. ಅವಳ ಮನೆ ಅಂತೂ ಬಿಡು, ಅರಮನೆನೇ. ಓಹೋ ಏನಮ್ಮಿದೆಲ್ಲ ಎಲ್ಲ ಡೆಕೋರೇಷನ್ ಮಾಡಿರೋದು ಕಣಮ್ಮ. ಅಲ್ಲ ಕಣಮ್ಮ, ಇಷ್ಟ ಅರಮನೆಗೆ ನನ್ನ ಗಂಡು ಒಬ್ಬನೇ ಇತ್ತಾನೆ ಕಣಮ್ಮ. ಯಾರು ಇರು ಅಂದ್ರೂ ಯಾರು ಇರೋದೇ ಇಲ್ಲ ಕಣಮ್ಮ ಈ ಮನೆಯಾಗೆ. ನಾವೇನೇನಿಯ ಇರೋದು ಸುಮ್ಮನೆ. ಯಾರೂ ಬರೋದು ಇಲ್ಲ, ಕೆಲಸದವ್ರು ಬರೋಕ್ಕಿಲ್ಲ ಕಣ ಈ ಮನೆಗೆ. ಯಾಕೋ ಗೊತ್ತಿಲ್ಲ ಕಣಮ್ಮ. ಅವ್ರಿಗೂ ಇಷ್ಟಾರ ಮನೆಯ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗಕ್ಕಿಲ್ವಾ? ಅವ್ರಿಗೂ ಅದಕ್ಕೇನೆ ಯಾರು ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಮಗಳೇ ಈ ಮನೆಗಿರಕ್ಕೆ ನೀನು ಅದೃಷ್ಟನೇ ಮಾಡಿದ್ಯಾ ಬಿಡು. ಇಷ್ಟು ದಿನ ಬೈಕತ್ತಾ ಇದ್ದೆ ನಾನಂತೂ. ಏನಿದು ಇಂಥ ಇವನು ಬಿಟ್ಬಿಟ್ಟು ಸಾವುಕಾರನ ಮಗನ ಬಿಟ್ಬಿಟ್ಟು ಎಂಥ ನನ್ನ ಮಗನಿಂದೆ ಓಡೋಗ್ಬಿಟ್ಲಲ್ಲ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಆದರೆ ಇವಾಗ ನನಗೇನು ಹೊಸಿ ಸಮಾಧಾನ ಆಯ್ತೈತೆ ಅಂತ ಅಂದ್ಕೊಂಡಿದ್ಯಾ? ಭಾಳ ಸಮಾಧಾನ ಆಯ್ತಾಯ್ತು ನನಗಂತೂ. ದೇವ್ರನೇ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಅದಕ್ಕೆ ತಲೆ ಉಪಯೋಗಿಸ್ಬೇಕು ಅನ್ನೋದು. ನನ್ನ ಮಗನ ಕಟ್ಕೊಂಡಿದ್ರೆ ನನಗೆ ಏನು ಲಾಭ ಇರೋದು ಹೇಳು? 10 ಪೈಸೆದು ಲಾಭ ಐತಿರಲ್ಲ. ಈಗ ನೋಡ್ದ ಈ ಮನೆಗೆ ನಾನೇ ರಾಣಿ. ಈ ಅಮ್ಮ ಅಡುಗೆ ಮನೆನೂ ಭಯಂಕರವಾಗಿ ಸಂದಕೈತಿ. ಆಲೇ ಇಷ್ಟು ದೊಡ್ಡದಾಗೈತಿ ಅಂತ ಹೇಳಿದ್ರೆ ಇನ್ನು ರೂಮುಗಳು ಎಲ್ಲನೂ ಇನ್ನೆಷ್ಟು ಚೆನ್ನಾಗಿರ್ಬೇಡ ಮಗಳೇ. ಅಡುಗೆ ಮನೆ ನೋಡಿ. ಇದೇನು ಮಗಳೇ ಅದೆಲ್ಲ ಚಿಮ್ನಿನಾ? ಎಲ್ಲ ಕಣಮ್ಮ ಇದೆಲ್ಲ ಆಟೋಮೆಟಿಕ್ಕು. ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ಲೈಟ್ ಆನ್ ಆಯ್ತವೆ, ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ಲೈಟ್ ಆಫ್ ಆಯ್ತಾವಲ್ಲ ಅಂಥದ್ದು. ಈ ಮನೆ ತಿರುಗಿ ಗಲೀಜು ಮಾಡಕ್ಕವ್ರೆ ಕಣಮ್ಮ. ಎಲ್ಲನೂ ಶೂಟಿಂಗ್ ಅಂತ ಕೊಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಊರಿಗೆ ಬಂದಿದ್ವಿ ನಾವು. ಈಗ ಮತ್ತೆ ಕ್ಲೀನ್ ಮಾಡ್ಬೇಕಂತೆ. ನನ್ನ ಗಂಡಂಗೆ ಹೊಸಿ ಗಲೀಜಿದ್ರು ಸಹಿಸಕ್ಕಾಗಕ್ಕಿಲ್ಲ ಅವ್ನಿಗೆ. ಯಾವಾಗೂ ಹೇಳ್ತಾನೆ ಇರ್ತಾನೆ ಕ್ಲೀನ್ ಮಾಡು ಅಂತ ಹೇಳ್ಬಿಟ್ಟು. ಮಾಡಿ ನನಗೂ ಸಾಕಾಗೋಗ್ಬಿಡ್ಬೇಕು ಕಣಮ್ಮ. ಅಷ್ಟು ಕ್ಲೀನ್ ಮಾಡಿಸ್ತಾನೆ ನನಗಂತೂ. ಬುಡೇ ಇಷ್ಟಾರ ಮನೆ ಕಟ್ಟಕ್ಕೆ ನಮ್ಮ ಕೈಲಂತೂ ಆಗಕ್ಕಿಲ್ಲ ಅಂತಂದ್ರೆ ಕ್ಲೀನ್ ಮಾಡೋದ್ರ ತಪ್ಪೇನೈತೆ?
ನಾನು ನಿಮ್ಮಪ್ಪ ಬಂದ್ಬಿಟ್ಟದಾಗ ಇಲ್ಲೇ ಇದ್ಬಿಟ್ರೆ ಸಂದಕ್ಕೆ ಇರ್ತದಲ್ವ ಇನ್ನೇ ನಾನು ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ಮೂರು ಜನ ಎಕ್ಸ್ಟ್ರಾ ಇರ್ತೀವಿ ಅಷ್ಟೇ ಇನ್ನೇನು ನಾವು ಇಲ್ಲೇ ಬಂದ್ಬಿಟ್ಟು ಇದ್ಬಿಡ್ತೀವಿ ಅತ್ತಾಗೆ ಆ ಹಳ್ಳಿನಾಗ ಯಾರು ಸಾಯ್ಕೊಂಡಿರ್ತಾರೆ ಹೇಳು. ಅದಕ್ಕೆ ಅಪ್ಪಂಗೆ ಹೇಳು ಏನು ಬೇಡ ಅಲ್ಲಿ ಇಲ್ಲಿ ಸಾಲ ಮಾಡಿ ಪ್ಯಾಟೆನಾಗ ಮನೆ ಕಟ್ಟೋದು, ಇಲ್ಲಿಗೆ ನೀವು ಹೋಗನಿ ಅಲ್ಲಿಗೆ ಒಳಗಿನ ಮನೆಗೆ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಾ ಸದ್ಯಕ್ಕೆ ಇವಾಗ ರೂಮ್ಗೆ ಹೋಗೋಣ. ಬೋಲೆ ಚೆನ್ನಾಗೈತೆ ಬಿಡಿ, ರೂಮ್ ಮಾತ್ರ ಬೋಲೆ ಚೆನ್ನಾಗೈತೆ. ಏನ್ ಮಂಚ ಟಿವಿ ಎಸಿ ಯಪ್ಪ, ಇದೇನು ರೂಮೋ ಇಲ್ಲ ಅಂದ್ರೆ ನಮ್ಮ ಮನೇನೋ ಒಂದು ಗೊತ್ತಾಯ್ತಿಲ್ಲ ಮಗಳೇ. ಅಲ್ವೇ ಒಂದು ಕಿತಾನೂ ನನಗೆ ಹೇಳಿಲ್ವಲ್ಲ ಇಂಥದ್ದು ಅಡ್ ಮನೆ ಅಂತ. ಮನೆ 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 ಅಂತ ಹೇಳ್ತಿದ್ದೆ, ಎಂಥ ದೊಡ್ಡ ಮನೆ ಎಂತ ಅಂತ ನನಗೇನು ಗೊತ್ತಿತ್ತೆ. ನೀನು ಫೋಟೋದಾಗ ತೋರಿಸಿದಾಗ ಇಟೇಟ್ ಮನೆ ಇದ್ದಂಗಿತ್ತು, ಇದು ನೋಡ್ರೆ ಬಿಗ್ ಬಾಸ್ ಮನೆ ಇದ್ದಂಗೆ ದೊಡ್ಡದಾಗ ಐತಲ್ಲೇ. ಯಮ್ಮ ಬಿಡೆ ಹುರ್ಕ ಬಿಡ್ಬೇಕು ಮಗಳೇ. ಒಂದು 4 ಫೋಟೋ ತೆಗಿನಂದು ನೋಡ್ತಿರು ಹೆಂಗೆ ಮನೆಯಾಳಿಗೆ ಹೊರ್ತುರಿಸ್ತೀನಿ ಎಲ್ಲ ಫೇಸ್ಬುಕ್ಗೆ ಹಾಕ್ಬಿಟ್ಟು ಅಂತ. ಒಂದು ರಾಮಕ್ಕಂಗೆ ಫೋನ್ ಹಾಕ್ತೀನಿ, ರಾಮಕ್ಕಂಗೆ ಒಂದು 4 ಫೋಟೋ ಕಳಿಸಿದ್ರೆ ರಾಮಕ್ಕ ಶಾರದಿಗೆ ಹೋಗ್ಬಿಟ್ಟು ಸರಿಯಾಗಿ ಉರಿಸ್ತಾಳೆ. ಹುರ್ಕೊಂಡು ಸತ್ತೋಗ್ಬಿಡ್ಬೇಕು ನೋಡವಳು ಅಂತಾವೆ ಐತಿ ಹೇಳಮ್ಮ, ಕಳಿಸ್ತೀನಿ. ಹಾವೇಕಿದ್ದ ಕಳಿಸಿವಂತೆ ಹುರ್ಕೊಂಡು ಸಾಯ್ಲಿ. ಅಲೋ ರಾಮಕ್ಕ, ನನ್ನ ಮಗಳು ನಿಂಗೊಂದು 4 ಫೋಟೋ ಕಳಿಸ್ತಾಳೆ ನೋಡ್ರಮ್ಮಕ್ಕ. ಏನು ಫೋಟೋ ಅಂತ ಹೇಳಿದ್ರೆ ಏನು ಫೋಟೋ ಅಂತ ಹೇಳಿ, ನಮ್ದೇನೆ ನೀ ಮನೆ ಫೋಟೋನೇ ನೀಯೇ ಕಳಿಸ್ತೀರೇ ನೋಡು. ಹ್ಞೂ 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 ಕಳಿಸ್ತಾಳಂತ ನೋಡಿ ಕಳಿಸಿದ್ಲ ಮೊನ್ನೆನೇ ನೀ ನೋಡಿಲ್ಲ ಅನ್ನಿಸ್ತದೆ ನೋಡು. ಹೌದೇ ನೋಡಿದೆ. ಅದೇನು ಇದಲ್ಲ ಮನೆ, ದರ್ಶನ್ ಮನೆ ಅಲ್ಲ ಕಣವೋ, ನನ್ನ ಮಗಳು ಮನೆ. ಹ್ಞೂ ನನ್ನ ಮಗಳಿರೋ ಮನೆ ನೀ, ಹೊಸ ಮನೆ, ಅಳಿಯ ಮಗಳು ಇರೋ ಮನೆ. ಹ್ಞೂ ಅಲ್ಲೇ ಇದ್ದೀನಮ್ಮ ಈಗ, ಹೇಳನ್ ಸಿಹಿ ಸುದ್ದಿ ಅಂತ ಫೋನ್ ಹಾಕಿದೆ ಅಷ್ಟೇ ನೀನಿಯ. ಹ್ಞೂ ಅಯ್ಯೋ ಬೆಡ್ರೂಮೇನೆ ನೀ ನಮ್ಮ ಮನೆ ಇದ್ದಂಗೆ ಐತೆ. ಹ್ಞೂ ಅದ್ರ ಕತೆ ಯಾಕೆ ಹೇಳಿಯ. ಹೌದೇ ಸರಿ ತಗ ಆಯಿತು. ಶಾರದಿಗೆ ತೋರಿಸು ಹುರ್ಕಣ್ಲಿ ಶಾರದೆ. ಹುರ್ಕೊಂಡು ಸಾಯ್ಲಿ. ತೋರಿಸು. ಹೌದೇ ಅವ್ಳಿಗೆ ಹಂಗೆ ಆಗ್ಬೇಕು ಬಾಕ ಮನೆಯೊಳಗೆ, ಹಂಗೆ ಆಗಬೇಕು ಸರಿಯಾಗಿ ಮಾಡ್ತಾವ್ರು ಬಾವ್ರೆಲ್ಲ ಸೇರ್ಕೊಂಡು. ಆ ಪೊದ್ದಿ ಬಾಯಿಗೆ ಬಿದ್ದವ್ರೇನು ಉದ್ದಾರ ಆಯ್ತಾರೆ, ಆಳು ಬಿದ್ದು ಹೋಗೋದೇನಿಯ. ಅವಳಿಗೆ ಗೊತ್ತಲ್ಲ ಮೊದಲೇನಿಯ ದೆಯ್ಯಗಿಯ ಪಯ್ಯ ಅಂತ ಹೇಳ್ಬಿಟ್ಟು ಎಲ್ಲ ಸಪೋರ್ಟ ನಿಂತ್ಕೊಂಡವ್ರೆ. ಈ ಶಾರದಿದೇನು ನಡೆಯೋಕ್ಕಿಲ್ಲ ಬಾ, ಒಂದು ಕಿತ ತೋರಿಸು ನೋಡಮ್ಮಿ ಮನೆ ಹೆಂಗೈತಿ ಅಂತ ಹೇಳ್ಬಿಟ್ಟು. ಏನಂತೇಳು ನೋಡನಿ, ತೋರಿಸ್ತೀಯಾ? ಹ್ಞೂ ತೋರಿಸು. ಇಲ್ಲ ಅದೇ ಮನೆಗಿದ್ದೀನಿ, ಅದಕ್ಕೆ ನಿಂಗೆ ಫೋನ್ ಹಾಕಿದೆ. ಮನೆಯ ಎಳ್ಕೊಂಡು ಸಾಯ್ದು ಬಿಡು ನೋಡಕ್ಕೆ ನನಗಂತೂ ನೋಡ್ರಿ ಆ ಪಾಟಿ ಸಂದಕೈತೆ ಮನೆ. ಹ್ಞೂ ಇಲ್ಲ ಅಳಿಯಂದ್ರು ಹೊರಗಡೆ ಹೋದ್ರು, ಮನೆ ಕೆಲಸ ಇಲ್ಲ ನೋಡು, ಮ್ಯಾಲಿನ ಕೆಳಿಕನ ನಾನೇ ಕ್ಲೀನ್ ಮಾಡ್ಬೇಕು ಇವಾಗ. ಅದೇ ಇನ್ನೇನು ಕೆಲಸ ನಮಗೂ ನನ್ನ ಮಗಳಿಗೂ ಕ್ಲೀನ್ ಮಾಡೋದೇನೇ ಕೆಲಸ. ಆಯ್ತಾಗ. ಆಯ್ತಾಯ್ತು ಇಕ್ತೀನಿ ಫೋನ. ಏನಂತಮ್ಮ ಮನೆ ನೋಡಿದ್ ನನ್ನ ಫೋಟ್ವಾ ಯಾವುದೋ ಅಂತ ಹೇಳ್ಬಿಟ್ಟು ಸುಮ್ಕಾದೆ, ಯಾರ ಮನೆಯೋ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ಲಿಲ್ಲ ಕಣವ, ನಮ್ಮದೇ ಅಂದಿದ್ದಕ್ಕೆ. ಅಯ್ಯೋ ಹೌದೇ ಸರಿ ತಗೊಂಬ ಶಾರದಿಗೆ ತೋರಿಸ್ತೀನಿ ಅಂತ ಹೇಳಿದ್ಲು. ನಾನು ಓಡ್ ಬಂದಿದ್ದಕ್ಕೆ ಏನು ಹುಸಿ ಮಾತಾಡೋದ್ಲ, ಅದು ಇದು ಅದು ಅಂತ ಎಷ್ಟು ಮಾತಾಡಿಲ್ಲ. ಅವ್ರ ಮಗಳು ಓಡೋದಾಗ ಏನು ಲೆಕ್ಕಿಲ್ಲ, ನಾವು ಓಡೋದಾಗ ಮಾತ್ರ ನೀನು ಲೆಕ್ಕ. ಆದರೂ ಕುರ್ಕೊಂಡು ಸಾಯ್ಲಿ ಬಾಮ. ಅಮ್ಮ ನೀನು ಏನು ಯೋಚನೆ ಮಾಡಬೇಡ, ಇಲ್ಲೆಲ್ಲನೂ ಬಂಗಾರ ಗಿಂಗಾರ ಎಲ್ಲನೂ ನನ್ನ ಗಂಡ ಸಂದ ಕೊಡಿಸ್ತಾವನೆ ಕಣಮ್ಮ. ನಿಮ್ದೆಲ್ಲ 2-3 ಲಕ್ಷ ಯಾವ ಲೆಕ್ಕನೂ ಅಲ್ಲ. ಅಪ್ಪ ನೀನು ಅಜ್ಜಿ ಬಂದ್ಬಿಟ್ಟು ಇಲ್ಲೇ ಫಿಕ್ಸ್ ಆಗ್ಬಿಟ್ಟು ಇಲ್ಲೇ ಇದ್ಬಿಡಿ ಸರಿನಾ. ಅಷ್ಟೇ ನಿಮ್ಮ ಅಪ್ಪಂಗೂ ಫೋನ್ ಹಾಕ್ಬಿಟ್ಟು ಒಂದು ಮಾತು ಹೇಳ್ತೀನಿ, ಬಂದು ನೋಡ್ಕೊಂಡು ಹೋಗಿ ಮನೆಯ ಅಂತೇಳ್ಬಿಟ್ಟು. ನೋಡಲಿ ಮನೆಯ ಆಶ್ಚರ್ಯಾಗಿ ಹೋಗ್ಬಿಡ್ಬೇಕು ನೋಡು. ನಿಮ್ಮ ಅಪ್ಪಂಗೆ ಅಂದ್ಕೊಂಡೇ ಇಲ್ಲ ಇಂಥ ಮನೆ ಅಂತ. ಅದಕ್ಕೆ ನಾನು ಹೇಳಿದ್ದು ಬರಲಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಕೆಲಸದವ್ರೇನಾರ ಬಂದ್ಬಿಟ್ರೆ ನಾನು ನೀನು ರಾಣಿ ಥರ ಇರ್ಬೋದಮ್ಮ. ಯಾರನ್ನ ನಾವೇ ಈಚೆ ಕಡೆಗೆ ಹೋಗ್ಬಿಟ್ಟು ಒಂದು 4 ಜನ ಕೆಲಸದವ್ರು ನೋಡಬೇಕು ಕಣಮ್ಮ. ಯಾರನ್ನ ಸಿಕ್ಕಿರ್ತಾರೇನೋ. ಈ ಮನೆಗೆ ದೊಡ್ಡದಾಗೈತೆಲ್ಲ ಕ್ಲೀನ್ ಮಾಡೋದು ಕಷ್ಟ ಅಂತ ಯಾರು ಗೊತ್ತಿರುವಂತೆ. ಶೂಟಿಂಗಿಗೆಲ್ಲ ಬರ್ತಾರೆ ಕಣಮ್ಮ ಇಲ್ಲಿಗೆ. ನೀನು ಬೇಕಾರೆ ಏನೋ ಒಂದು ಪಾತ್ರ, ಅಮ್ಮನ ಪಾತ್ರನೋ ಆಂಟಿ ಪಾತ್ರನೋ ಏನಾರ ಪಾತ್ರನ ಆರಾಮಾಗಿ ಮಾಡ್ಕೋಬೋದು ಕಣಮ್ಮೋ. ಹೌದೇನು ಅಲ್ವೇ, ನೀನೇನಾರ ಒಂದು ಪಾತ್ರ ಮಾಡ್ಬೋದಲ್ವೇನಿ. ಇಂಥ ದೊಡ್ಡ ಮನೇನು ನಿಂದೇನೆ, ನೀ ದುಡ್ಡು ಕೊಡ್ತಾರೆ ಕಾಸು ಕೊಡ್ತಾರಂತೆ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರೆ. ಹ್ಞೂ ಕಣಮ್ಮ, ನನ್ನ ಗಂಡಂಗೆ ಗೊತ್ತಿರೋರೇನಂತೆ ಎಲ್ಲ ಈ ಮನೆಯ ನಾವು ಶೂಟಿಂಗ್ ಕೊಟ್ಟರೆ ಅವರೇ ಕೈ ತುಂಬ ದುಡ್ಡು ಕೊಟ್ಟೋಯ್ತಾರಂತೆ. ಆ ದುಡ್ಡೆಲ್ಲ ನಾವೇ ಇಕ್ಕೊಳ್ಳೋದು. ಇನ್ನು ಮೇಲೆ ನನ್ನ ಗಂಡನ ಕೇಳ್ತೀನಿ ಇರು, ಇನ್ನು ಕಾಸು ಗೀಸೆಲ್ಲ ನಾನೇ ಇಕ್ಕತ್ತೀನಿ, ಏನು ಕೊಡೋಕ್ಕಿಲ್ಲ ಅಂತ ಏನಾರ ಒಂದು ಹೇಳ್ತೀನಿ ಸೊರೈತದೆ. ಹಂಗೆ ಮಾಡು. ಕೊಡಕ್ಕೆ ಹೋಗ್ಬೇಡ, ಈ ಗಂಡಸ್ರಿಗೆ ಕೊಟ್ಬಿಟ್ಟಷ್ಟು ಕೊಬ್ಶ್ಯಾನೆ. ಬಾ ಇನ್ನೇನು ಮನೆಯೆಲ್ಲ ಗೊಬ್ಬೆದ್ದು ಕುಂತೈತಲ್ಲ, ಶೂಟಿಂಗ್ ಮಾಡಿದವ್ರು ಹಂಗೆ ಬಿಟ್ಬಿಟ್ಟು ಕಸ ಗುಡಿಸ್ತಿದ್ದಂಗೆ ಹೋಗೋರಲ್ಲ. ಬಾ ಸೊರ್ ಮಾಡೋಣ ಬಾ ಎಲ್ಲನೂ. ಬಾಮ